ದಾಪಕ್ಲು ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸುರಿದ ಮಳೆ ಹಲವು ಬೆಳೆಗಾರರನ್ನ ಕಂಗೆಡಿಸಿದೆ. ಕಳೆದ ಕೆಲವು ದಿನಗಳಲ್ಲಿ ಮಳೆಯಾದ ಪರಿಣಾಮ ಕಾಫಿ ಹಾಗೂ ಭತ್ತದ ಕೃಷಿಗೆ ತೊಡಕಾಗಿದೆ. ಅಕಾಲಿಕ ಮಳೆಯಿಂದಾಗಿ ಕಾಫಿ ತೋಟಗಳಲ್ಲಿ ಕಾಫಿ ಹೂವು ಅರಳಿದೆ. ಜೊತೆಗೆ ದಿನನಿತ್ಯ ಮೋಡ ಕವಿದ ವಾತಾವರಣವಿದ್ದು ಕಾಫಿ ಫಸಲಿನ ಮೇಲೆ ಪರಿಣಾಮ ಬೀರಿದೆ. ಕಾಫಿ ಹಣ್ಣಾಗಿದ್ದು ಕೊಯ್ಲು ಕೆಲಸ ಆರಂಭವಾಗಿದೆ. ಕೊಯ್ಲು ಮಾಡಿದ ಕಾಫಿಯನ್ನು ಒಣಗಿಸಲು ಮೋಡದ ವಾತಾವರಣ, ತೋಟದಲ್ಲಿ ಹಣ್ಣಾಗಿ ನಿಂತಿರುವ ಕಾಫಿ ಉದುರ್ತಾ ಇರುವುದು ಬೆಳೆಗಾರರ ಆತಂಕಕ್ಕೆ ಕಾರಣವಾಗಿದೆ. ಕಾಫಿ ಕೊಯ್ಲಿಗೆ ಕೂಲಿ ಕಾರ್ಮಿಕರ ಸಮಸ್ಯೆಯನ್ನು ಎದುರಿಸಿದ್ದ ಬೆಳೆಗಾರರು ಇತ್ತೀಚೆಗೆ ಕೊಯ್ಲು ಒಣಗಿಸುವಿಕೆ ಸೇರಿದಂತೆ ಹಲವು ಕೆಲಸಗಳಿಗೆ ಕಾರ್ಮಿಕರನ್ನ ಅವಲಂಬಿಸಿದ್ದಾರೆ. ಕೊಯ್ಲು ಮಾಡಿದ ಕಾಫಿಯನ್ನು ಒಣಗಿಸಲು ಸಾಧ್ಯವಾಗದೆ ಬೆಳೆಗಾರರು ಪರಿತಪಿಸ್ತಾ ಇದ್ದಾರೆ. ಕಾರ್ಮಿಕರ ಸಮಸ್ಯೆ, ವನ್ಯಜೀವಿಗಳ ಉಪಟಳ, ಬೆಲೆಯಲ್ಲಿನ ಅಸ್ಥಿರತೆ, ನಿರ್ವಹಣಾ ವೆಚ್ಚದಲ್ಲಿ ಹೆಚ್ಚಳದಿಂದಾಗಿ ಬೆಳೆಗಾರರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಈ ನಡುವೆ ಡಿಸೆಂಬರ್ ತಿಂಗಳಲ್ಲಿ ಅಕಾಲಿಕವಾಗಿ ಸುರಿತಾ ಇರುವ ಮಳೆ ಮಧ್ಯಮ ವರ್ಗದ ಬೆಳೆಗಾರರನ್ನ ಸಮಸ್ಯೆಯ ಕೂಪಕ್ಕೆ ತಳ್ಳಿದೆ. ಹಣ್ಣಾಗ್ತಾ ಇರುವ ಕಾಫಿ ಹಾಗೂ ಭತ್ತದ ಕೊಯ್ಲು ಮಾಡಲು ಮಳೆಯಿಂದಾಗಿ ಹಿಂದೆಟ್ಟು ಹಾಕುವಂತಿದ್ರೆ ಕೊಯ್ಲು ಮಾಡಿದ ಕಾಫಿ, ಭತ್ತವನ್ನು ಒಣಗಿಸಲು ಸಾಧ್ಯವಾಗ್ತಾ ಇಲ್ಲ. ಬಿಸಿಲಿಗೆ ಹಾಕಿದ್ರೂ ದಿಢೀರಾಗಿ ಬರುವ ಮಳೆಯಿಂದಾಗಿ ಮತ್ತಷ್ಟು ಸಮಸ್ಯೆ ಆಗ್ತಾ ಇದೆ. ದುಗ್ಗಳ ಸದಾನಂದ, ದಾಪಕ್ಲು. ಹವಾಮಾನ ವೈಪರೀತ್ಯದಿಂದಾಗಿ ಈ ವರ್ಷ ರೈತರು ಒಂದು ವಿಶಿಷ್ಟ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಈ ತನಕ ಯಾವುದೇ ವರ್ಷ ಕೂಡ ಡಿಸೆಂಬರ್ ಇವತ್ತಿಗೆ 19ನೇ ತಾರೀಕು, 19ನೇ ತಾರೀಕುವರೆಗೆ ಕೂಡ ಮಳೆ ಬರ್ತಾ ಇದೆ. ಈಗ ಒಂದು ಕಡೆ ಕಾಫಿ ಹಣ್ಣಾಗ್ತಾ ಇದೆ, ಇನ್ನೊಂದು ಕಡೆ ಈ ಮಳೆಯಿಂದಾಗಿ ಹೂ ಮಳೆ ಬರ್ತಾ ಇದೆ. ಒಂದು ತಿಂಗಳಿಂದ ಮೋಡದ ವಾತಾವರಣ ಇರೋದ್ರಿಂದ ಕಾಫಿ ಹಣ್ಣಾಗೋದು ಕೂಡ ತಡವಾಗ್ತಾ ಇದೆ. ಕುಯ್ದ ಕಾಫಿನ ಒಣಗಿಸ್ಲಿಕ್ಕೆ ಇದಿಲ್ಲ. ಅರಬಿಕಾ ಕಾಫಿಯವರ ಜೀವನ ಮತ್ತು ಭಾಳ ಚಿಂತಾಜನಕವಾಗಿದೆ. ಕುಯ್ದ ಕಾಫಿಯನ್ನು ಒಣಗಿಸಲಿಕ್ಕೆ ಆಗುತ್ತಿಲ್ಲ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈಗಿನ ಈ ಮಳೆ ಮುಂದಿನ ವರ್ಷದ ಫಸಲಿಗೆ ಭಾಳ ತೊಂದರೆ ಆಗ್ತದೆ. ಯಾಕಂತೇಳಿದ್ರೆ ಇವಾಗ ಇನ್ನೂ ಮೊಗ್ಗು ಬಲ್ತಿಲ್ಲ, ಇವಾಗಲೇ ಹೂವು ಅರಳಿದೆ ಭಾಳ ಕಡೆ. ಇದಕ್ಕೆ 18 ದಿನದಲ್ಲಿ ಬ್ಯಾಕಿಂಗ್ ಸಿಕ್ಕಿದ್ರೆ ಈಗ ಬಂದ ಹೂವು ಕೂಡ ಹಾಳಾಗಿ ಫಸಲು ಸಿಗುವುದಿಲ್ಲ. ಜನವರಿಯಲ್ಲೂ ಕೂಡ ಕಳೆದ ವರ್ಷ ಮಳೆ ಬಂದು ಭಾಳಷ್ಟು ಹಾನಿಯಾಯಿತು. ಈ ವರ್ಷವೂ ಕೂಡ ಹಾಗೆ ಆಗದಿರಲಿ ಅಂತೇಳಿ ನಾವು ದೇವರನ್ನು ಪ್ರಾರ್ಥಿಸ್ತೇವೆ. ಈಗ ಮುಖ್ಯವಾಗಿ ಈ ವರ್ಷ ಕೊಡಗು ಜಿಲ್ಲೆಯನ್ನು ಬರ ಪರಿಹಾರ ಇದರಲ್ಲಿ ಸೇರಿಸಿದ್ದಾರೆ. ಕೊಡಗಿನ 5 ತಾಲೂಕನ್ನು ಸೇರಿಸಿದ್ದಾರೆ. ಆದರೆ ಇದುವರೆಗೆ ಯಾವುದೇ ಒಂದು ಪರಿಹಾರ ಸಿಕ್ಕಿಲ್ಲ. ಈಗ ಸರ್ಕಾರ ಏನೋ 2,000 ರೂಪಾಯಿ ಹೆಕ್ಟೇರಿಗೆ ಅಂತ ಘೋಷಣೆ ಮಾಡಿದೆ. ಈ 2,000 ರೂಪಾಯಿಯಲ್ಲಿ ನಿಜವಾಗಿಯೂ ಈ ರೈತ ಏನು ಮಾಡಬೇಕು ಅಂತೇಳಿ ಆಗೋದಿಲ್ಲ. ಈಗ ಒಳ್ಳೆಯ ಹಣದ ಕೊರತೆ ಇರುವ ಸಂದರ್ಭ, ಎರ್ತೆಗೆ ಹಣ ಬೇಕು, ಕಾಫಿ ಕೊಯ್ಲಿಕ್ಕೆ ಹಣ ಬೇಕು. ಎಲ್ಲ ಸಂಕಷ್ಟದಲ್ಲಿ ಬೆಳೆಗಾರ ಇದ್ದಾನೆ. ಮತ್ತು ಈ ಹವಾಮಾನ ವೈಪರೀತ್ಯ ಹಾಗೂ ಹೆಚ್ಚಿನ ಕೂಲಿ ಕಾರ್ಮಿಕರ ಕೊರತೆ ಮತ್ತು ಅವರ ಹೆಚ್ಚುವರಿ ಸಂಬಳ ಇದೆಲ್ಲ ಕೂಡ ಸೇರಿ ರೈತನ ಜೀವನ ಚಿಂತಾಜನಕವಾಗಿದೆ. ಇದರ ಜೊತೆಗೆ ಈ ವರ್ಷದ ಈ ಮಳೆಯಿಂದಾಗಿ ಭತ್ತ ಬೆಳೆದವರಿಗಂತೂ ಭಾಳ ಕಷ್ಟವಾಗಿದೆ. ಯಾಕೆಂದರೆ ಕೆಲವರು ಕೊಯ್ದಿದ್ದಾರೆ, ಅದನ್ನು ತೆಗೀಲಿಕ್ಕೆ ಆಗೋದಿಲ್ಲ. ಇನ್ನು ಕೆಲವರು ಕೊಯ್ಯದೇ ಮಳೆ ಸ್ವಲ್ಪ ನಿಲ್ಲಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಭತ್ತ ಗದ್ದೆಗಳಲ್ಲಿ ಕೊಳೆಯುವ ಪರಿಸ್ಥಿತಿ ಬಂದಿದೆ. ಎಲ್ಲ ಇದರಲ್ಲಿ ಸಂಕಷ್ಟದಲ್ಲಿ ರೈತ ಇದ್ದಾನೆ. ಸರ್ಕಾರ ಎಚ್ಚೆತ್ತು
ಇದು ಕೊಡಗೆ ಕಾಸಿಗೆ ಒಂದು ವಿಮೆ ಸೌಲಭ್ಯ ಇಲ್ಲದ್ರಿಂದ ನಮಗೆ ಯಾವುದೇ ಪರಿಚಯವೂ ಇಲ್ಲದಂಥ ಒಂದು ಪರಿಸ್ಥಿತಿ. ದಯವಿಟ್ಟು ಸರ್ಕಾರ ರೈತರ ಕಡೆ ಗಮನ ಹರಿಸಬೇಕು ಎಂದು ಕೇಳಿಕೊಳ್ತೇನೆ. ನಾನು ಕಣೀರ ನಾಣಯ್ಯ, ಕುಂಜಲ ಗ್ರಾಮ, ಕಕ್ಕಬೆ ನಿವಾಸಿ. ನಾನು ಹಲವಾರು ವರ್ಷದಿಂದ ನಾನು ಗದ್ದೆ ಭೂಮಿಯನ್ನು ಮಾಡ್ತಾ ಬಂದಿದ್ದೇನೆ. ಈ ವರ್ಷವೂ ಕೂಡ ನಾವು ಮಾಡ್ತಾ ಬಂದಿದ್ದೀವಿ. ಈಗ ಒಂದು 5-6 ದಿವಸಕ್ಕೆ ಮೊದಲು ದೊಡ್ಡ ಒಂದು ಮಳೆ ಬಂತು. ಆ ಮಳೆಯಲ್ಲೂ ಕೂಡ ಭತ್ತ ಕೆಲವು ಜನರು ಕಟಾವು ಮಾಡಿ ಇಟ್ಟಿದ್ದಾರೆ, ಅದು ನೀರಿನಲ್ಲಿ ಇತ್ತು. ಇವತ್ತು ಕೂಡ ಒಬ್ಬರು ತೆಗಿತಾ ಇದ್ದಾರೆ. ಈಗ ಬೆಳಿಗ್ಗೆ ನಾನು ಹೊರಟು ಬರುವಾಗ ಸ್ವಲ್ಪ ಮಳೆ ಹನಿ ಬೀಳ್ತಾ ಇದೆ. ನಮ್ಮದು ಕಟಾವಿಗೆ ಬಾಕಿ ಇದೆ. ಈಗ ವರ್ಷಂಪ್ರತಿ ಇದು ಕಷ್ಟ. ನಾವು ಯಾವುದೇ ಕಾರಣಕ್ಕೂ ಗದ್ದೆಯನ್ನು ಪಾಳು ಬಿಡದೆ ನಾವು ಮಾಡ್ತಾ ಬರ್ತೀವಿ. ಆದರೂ ಯಾವುದೇ ನಮಗೆ ಪ್ರಯೋಜನವೂ ಬರ್ತಾ ಇಲ್ಲ. ಕಾಡಂದಿ, ಆನೆ ಇವುಗಳೆಲ್ಲ ಭಾಳ ತೊಂದರೆಯನ್ನು ಕೊಡ್ತಾರೆ. ನಿನ್ನೆ ಕೂಡ ನಮ್ಮ ಕೋಲೆಯಿಂದ ತಮ್ಮಯ್ಯನವರ ಮನೆ ಹತ್ತಿರ ಒಂದು ಆನೆ ಬಂದು ಬಿದಿರು ಇದೆಲ್ಲ ತಿಂದು ಹೋಗಿದೆ. ಇವತ್ತು ಕೂಡ ಜನರು ಭಯಭೀತಿಯಲ್ಲಿ ಇದ್ದಾರೆ. ನಾವು ಏನು ಮಾಡಿದರೂ ನಮಗೆ ಕೈಗೆ ಬಂದಿದ್ದು ಬಾಯಿಗೆಲ್ಲ ಅಂತ ಹೇಳಿದ್ದು ಒಂದು ಪ್ರಶ್ನೆ ಮೊದಲಿನ ಕಾಲದಲ್ಲಿದೆ. ಅದೇ ಥರ ಈಗ ನಡೀತಾ ಬಂದಿದೆ. ದೇವರು ಏನು ಮಾಡ್ತಾರೋ ಅಂತ ಹೇಳೋದು ನಮಗೆ ಗೊತ್ತಾಗ್ತಿಲ್ಲ. ನಮ್ಮ ಜೀವನ ಕೂಡ ಭಾಳ ಕಷ್ಟ ಸ್ಥಿತಿಯಲ್ಲಿ ಹೋಗ್ತಾ ಇದೆ. ಕಾಫಿ ಈಗ ಅವರು ಒಂದು 10% ಹೂವು ಈಗ ಬಂದಿದೆ, ಅದು ಯಾವುದೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಮೊಗ್ಗು ಕೂಡ ಕಾಫಿಯಲ್ಲಿ ತುಂಬ ದಪ್ಪ ಬಂದಿದೆ. ಇನ್ನು ಅದು ಇಬ್ಬನಿ ಬೀಳುವಾಗ ಅದು ಹೂವು ಮುಂದಕ್ಕೆ ಬರ್ತದೆ. ಅದು ಮುಂದಿನ ವರ್ಷಕ್ಕೆ ಭಾಳ ಪರಿಣಾಮವನ್ನು ಬೀರಿ ಬರುತ್ತದೆ ಅಂತ ನನಗೆ ಅನಿಸುತ್ತದೆ. ಇನ್ನು ಮುಂದಕ್ಕೆ ಯಾವ ರೀತಿ ಬದುಕುವುದು ಅಂತ ಹೇಳೋದು ದೊಡ್ಡದೊಂದು ಸಮಸ್ಯೆ ಆಗುತ್ತಾ ಬಂದಿದೆ ಸರ್.